ಹೊಸ ದಿನ ಹೊಸ ಪ್ಲೇಸ್. ಡೇ 2 ಥೈಲ್ಯಾಂಡ್ ಪತಾಂಗಲ್ಲಿದ್ದೀವಿ. ನೈಟ್ ಲೈಫ್ ನೆನ್ನೆ ತೋರಿಸಿದ್ದೀನಿ, ನೋಡಿಲ್ಲ ಅಂದರೆ ಆ ವಿಡಿಯೋ ನೋಡ್ಬೋದು. ಇವತ್ತು ಡೇ ಲೈಫು, ಡೇ ಫುಲ್ ಸೌತ್ಗೆ ಹೋಗೋ ಪ್ಲಾನ್ ಇದೆ. ರವಾಯ್ ಐಲ್ಯಾಂಡ್ ಅಂತ ರೂಟಲ್ಲಿ ಎಷ್ಟೊಂದಿದೆ. ಕಾಟ ಅಂದರೆ ಕಾಟ ಕೊಡ್ತಾರಲ್ಲ ಅದಲ್ಲ, ಇಲ್ಲಿ ಕಾಟ ಅಂತಾರೆ. ಪ್ಲಸ್ ಕರಾನ್ ಬೀಚ್ ಅಂತ ಇದೆ. ಪ್ಲಸ್ ಯಾವುದದು ವಿಂಡ್ ಮಿಲ್ ವ್ಯೂ ಪಾಯಿಂಟ್ ಮತ್ತು ಬ್ಲ್ಯಾಕ್ ಸ್ಟೋನ್ ವ್ಯೂ ಪಾಯಿಂಟ್ ಅಂತ ಈ ಜಾಗಗಳು ನೋಡ್ಕೊಂಬರೋಣ ಅಂತ ಬೈಕ್ ಹೈರ್ ಮಾಡಿಬಿಟ್ಟು ಸಿಕ್ಕಾಬಟ್ಟೆ ಅದರಲ್ಲಿ ಡಿಸ್ಕಷನ್. ನ್ಯಾಟೋಲ್ಲಿ ಅಷ್ಟು ಡಿಸ್ಕಷನ್ ಆಗುತ್ತೆ ಎಲ್ಲ ಗೊತ್ತು. ಲುಕ್ ಅಟ್ ದಿಸ್ ಬ್ಯೂಟಿಫುಲ್ ಹೋಟೆಲ್ಸ್ ಅಂಡ್ ಆಲ್ ದಟ್. ಓಕೆ, ಇದರಲ್ಲಿ ನೈಟ್ ತೋರಿಸಿದ್ದೀನಿ ನಿಮಗೆ, ಯಾವಾಗ ಕಾಣಿಸುತ್ತೆ ಎಲ್ಲ ಗೊತ್ತಿಲ್ಲ. ನೈಟೇ ಡಿಫ್ರೆಂಟಾಗಿ ಕಾಣುತ್ತೆ. ಇಟ್ಸ್ ಬ್ಯೂಟಿಫುಲ್. ಲುಕ್ ಅಟ್ ದ ರೋಡ್ಸ್ ಆಸ್ ವೆಲ್. Hardly people cross the yellow line. They maintain the discipline here. That is, and plus ಏನಂದ್ರೆ ಎಲ್ಲ ಬಿಲ್ಡಿಂಗ್ ಚಿಕ್ಕದಿರ್ಬೋದು, ಪಕ್ಕದಲ್ಲಿ ದೊಡ್ಡದಿರ್ಬೋದು, ಬಟ್ ಅದು ಇದ್ರ ಥರ ಮಾಡಿಲ್ಲ. ನಮ್ಮ ವಟಾರ ಸ್ಲಮ್ಸ್ ಆ ಥರ ಇಲ್ಲ. ಇಟ್ ಇಸ್ ನೀಟ್ಲಿ ಡನ್ ಅಪ್. ಸೊ ಇಟ್ ಲುಕ್ಸ್ ಆ್ಯಕ್ಚುಲಿ ಬ್ಯೂಟಿಫುಲ್ ಅಸ್ ಸಚ್. ಓಕೆ, ಸೊ ಹೇಳ್ತಿದ್ದಂಗೆ, ಸೊ ನೈಟ್ ಎಲ್ಲ ಫುಲ್ ಡಿಸ್ಕಷನ್, ಬೈಕ್ ತೊಗೊಳ್ಳೋದ ಬೇಡ ಅಂತ. ಯಾಕಂದರೆ ಸಿಕ್ಕಾಕೊಂಡ್ರೆ ಪೊಲೀಸ್ ಹತ್ರ 2,000 ಬಾಟ್ ಕೊಡಬೇಕು. 2,000 ಬಾಟ್ ಅಂದರೆ 5,000 ರೂಪಾಯಿ ಕೊಡಬೇಕು. ಅದು ಕೊಡೋದು ದೊಡ್ಡ ವಿಷಯ ಅಲ್ಲ, ಎದ್ಕೊಂಡು ಹೋಗ್ಬೇಕಲ್ಲ. ಕೊಡೋದ ಬೇಡವಾ ಅಥವಾ ಹೋಗೋದ ಬೇಡವಾ ಅಂತ ಯೋಚನೆ. ಬೈಕ್ ಇಲ್ಲದಾದ್ರೆ ಹೋಗೋದಕ್ಕೆ, ಯಾಕಂದರೆ ನಮ್ಗೆ ಬೇಕಾಗಿದೆ ಸಣ್ಣ ಸಣ್ಣ ಜಾಗಕ್ಕೆಲ್ಲ ನುಗ್ಗೋಕ್ಕಾಗಲ್ಲ, ಎಲ್ಲೆಲ್ಲಿ ಬೇಕು ನಿಲ್ಸೋಕ್ಕಾಗಲ್ಲ. ಸೊ ಆ ಯೋಚನೆಯಲ್ಲಿ ಕೊನೆ ಹೋದ್ರೆ ಹೋಯ್ತು, ಸಿಕ್ಕಾಕೊಂಡ್ರೆ ಅಂತ ವಿ ಹ್ಯಾವ್ ಸ್ಟಾರ್ಟೆಡ್. Okay, so it is like ನಮ್ಮ ಇಂಡಿಯಾದಲ್ಲೇ it is left side riding only, so that's absolutely not an issue as such. Just keep going. Only thing is, ನೀವು ಬರೋ ಟೈಮಲ್ಲಿ ಮಳೆ ಇಲ್ಲದ್ರೆ it will be absolutely great as such. ಇಲ್ಲ ಅಂದರೆ you're going to be wet, you're going to be on the sides, that is going to be an issue as such. Keep that in mind. Otherwise everything is beautiful. This is basically, it's not a highway, let me tell you. it is in roads. It is in the city that they made the roads like this. ಆಯಿತಾ. ಆನ್ ದ ಮೌಂಟೇನ್ಸ್ ಇಟ್ಸ್ ಸೋ ಬ್ರೈಟ್, ಇಟ್ಸ್ ಸೋ ವೈಡ್. ಆಯಿತಾ. ಇಲ್ಲಿ ಎಲ್ಲಾದರೂ ಒಂದು ಕಡೆ ನಿಲ್ಸ್ಕೊಂಡು ಡ್ರೋನ್ ಶಾಟ್ ತಗೊಳ್ಳೋಣ ಅಂತ ಯೋಚನೆ ಮಾಡ್ತೀನಿ. ಯಾವ್ದಾದ್ರು ಒಳ್ಳೆ ಸ್ಪಾಟ್ ಸಿಕ್ಕಿದ್ರೆ ತಗೊಳ್ಳೋವ ಅಂತ. ಓಕೆ, ಸೊ ವಿ ಜಸ್ಟ್ ಥಿಂಕಿಂಗ್ ವೇರ್ ಟು ಸ್ಟಾಪ್, ಬಟ್ ಐ ಕ್ಯಾನ್ ಸಿ ದ ವ್ಯೂ. ಆಯಿತಾ. ದೀಸ್ ಆರ್ ಆಲ್ ದಿ ರೆಸಾರ್ಟ್ಸ್ ಅಸ್ ಸಚ್. ಸೊ ನಿಮಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲಿ ನಾವು ಉಳ್ಕೊಂಡ್ವಿ ಪಟಾಂಗ್ ನೈಟ್ ಲೈಫ್ ಅಂದ್ಬಿಟ್ಟು ಆ ಜಾಗದಲ್ಲಿ ಇಟ್ ವಾಸ್ ಹಸ್ಲಿಂಗ್ ಆ್ಯಂಡ್ ಬಸ್ಲಿಂಗ್. ಜನಗಳು ಜಾತ್ರೆ ಥರ. ಬಟ್ ನಮ್ಮ ರೂಮ್ಗೆ ಅಷ್ಟು ಸೌಂಡ್ ಏನೋ ಬಂದಿಲ್ಲ. ಬಟ್ ಈ ಸೈಡಲ್ಲಿ ಬಂದಾಗ, ನಾವು ಪಟಾಂಗ್ ಟು ಸೌತ್ ಸೈಡ್ ಹೋಗ್ಬೇಕಾದ್ರೆ ಇಟ್ ಇಸ್ ಅ ಡಿಫ್ರೆಂಟ್ ಫೀಲಿಂಗ್ ಆಲ್ ಟುಗೆದರ್. ಫಸ್ಟ್ ಆಫ್ ಆಲ್ ನಾವು ನಿನ್ನೆ ಬಂದಾಗ ಸುಸ್ತಾಗಿ ಎಲ್ಲ ಅಲ್ಲಾಡ್ಬಿಟ್ಟಿತ್ತು. ಆಯಿತಾ. ಅಲ್ಲಾಡ್ದಿರೋ ವಸ್ತುಗಳೆಲ್ಲ ಅಲ್ಲಾಡ್ಕೊಂಡ್ಬಿಟ್ಟಿತ್ತು. ಸೊ ಇವತ್ತು ಅ ಲಿಟಲ್ ಬೆಟರ್ ಸಚ್. ಇವನ್ನ ನೈಟ್ ಏನು ಅಷ್ಟು ನಿದ್ದೆ ಬಂದಿಲ್ಲ, ಬಿಕಾಸ್ ನನಗೆ 46 hours ಆದ್ರೂ ಐ ವಾಸ್ ಸ್ಟ್ರಗ್ಲಿಂಗ್ ಆನ್ ದಟ್ ಪಾರ್ಟ್ ಆಫ್ ಇಟ್. ಓಕೆ, ಸೊ ಹಾಗೆ ವಿ ಜಸ್ಟ್ ಗೋಯಿಂಗ್. ಬಟ್ ಒನ್ ಥಿಂಗ್ ಇಸ್ ಹೀಟ್ ಆಲ್ ಆಫ್ ಅ ಸಡನ್, ಲುಕ್ ಅಟ್ ದಿಸ್ ಬೀಚ್ ಆನ್ ದ ರೈಟ್. ಐ ಥಿಂಕ್ ದಿಸ್ ಕಾಲ್ಸ್ ಫಾರ್ ಅ ಡ್ರೋನ್ ಶಾಟ್ ಫ್ರಮ್ ಹಿಯರ್. ವಾಟ್ ಯು ಸೇ? ಇಟ್ ರಿಯಲಿ ಕಾಲ್ಸ್ ಫಾರ್ ಅ ಡ್ರೋನ್ ಶಾಟ್ ಫ್ರಮ್ ಹಿಯರ್. ಒಂದು ರೌಂಡ್ ನೋಡ್ಬಿಡೋಣ ಮೇಲ್ಗಡೆ ಹೆಂಗೆ ಕಾಣಿಸ್ಬೋದು, ಜೊತೆಗೆ ರೋಡ್. ಐ ಆಮ್ ಜಸ್ಟ್ ಥಿಂಕಿಂಗ್ ಅಬೌಟ್ ಇಟ್. ಥಿಂಕ್ ಮಾಡೋದಕ್ಕೆ ಬದನೆಕಾಯಿ ಆರಿಸೇ ಬಿಡೋಣ. ಬನ್ನಿ, ಲೆಟ್ಸ್ ಗೋ ಲುಕ್ ಅಟ್ ದಿಸ್ ಬ್ಯೂಟಿ ಆಫ್ ದಿಸ್ ರೆಸಾರ್ಟ್. ಸುನಾಮಿ ಟೈಮಲ್ಲಿ ಇದ್ರ ಕತೆ ಏನಾಗಿರುತ್ತೋ ಐ ಡೋಂಟ್ ನೋ ಅಬೌಟ್ ಇಟ್. ಯಾಕಂದರೆ ಸುನಾಮಿ ಆದಾಗ ಫಸ್ಟ್ ಹಿಟ್ಟೆ ಇಟ್ ವಿಲ್ ಬಿ ಥೈಲ್ಯಾಂಡ್ ದಾಟ್ಕೊಂಡು ದೆನ್ ಇಟ್ ಹ್ಯಾಸ್ ಟು ಪಾಸ್ ಅಂಡಮಾನ್ಗೆ ಹೋಗಿಲ್ಲ ಅದು. ಇಟ್ಸ್ ಕೇಮ್ ಡೌನ್ ಸೌತ್, ನಮ್ಮ ಚೆನ್ನೈ ಸೈಡ್ ಬಂದುಬಿಟ್ಟಿದ್ದದು. ಆಯಿತಾ. ಸೊ ಅದು ಎಸ್ಕೇಪ್ ಆಗಿದೆ. ಸೊ ಇದೆಲ್ಲ ಫಸ್ಟ್ ಹೊಡ್ತಾ ತಿಂದಿರುತ್ತೆ. ಆಯಿತಾ. ಸೊ ದ ವೇವ್ಸ್ ವುಡ್ ಬಿನ್ ಲಾರ್ಜರ್ ಹಿಯರ್ ಬಿಫೋರ್ ಅಲ್ಲಿಗೆ ನಮಗೆ ಬರೋ ತನಕ, ನಮ್ಮ ಇಂಡಿಯಾ ತನಕ ಬರೋ ತನಕ. ಅದು ಶ್ರೀಲಂಕಾಗೂ ಲಾರ್ಜ್ ಇರುತ್ತೆ, ಯಾಕಂದರೆ ಇಂಡಿಯಾಕ್ಕಿಂತ ಮುಂಚೆ ಶ್ರೀಲಂಕಾ ತಾನೆ. ಓಕೆ, ಸೊ ದಿಸ್ ಇಸ್ ಐ ಡೋಂಟ್ ನೋ ಆವಾಗೆಲ್ಲ ಏನಾಗಿದೆ. ಬಟ್ ದೇವ್ ರೀಬಿಲ್ಟ್ ಅಂದರೆ ರೀಬಿಲ್ಡಿಂಗ್ ಅಂದರೆ ಐ ನೋ ಅಬೌಟ್ ಜಪಾನ್ ಹೂ ಬಿಲ್ಡ್ಸ್ ಇಟ್ ವೆರಿ ಫಾಸ್ಟ್ ಸಚ್. ನೆನ್ನೆ ಆಗಿದೆ ಕೆಲಮೆಟ್ಟಿಗೆ. ಇವತ್ತು ಬಂದು ನೋಡ್ತೀನಿ, ವಿಡಿಯೋ ಮಾಡ್ತೀನಿ ಅಂದರೆ ಯಾರು ಬಂದು ಟೆಲಿವಿಷನ್ ಪೀಪಲ್ ಅವರು ಬಂದರೆ ಇರೋದಿಲ್ಲ. ಯಾಕಂದ್ರೆ ಅಷ್ಟು ಬೇಗ ದೇವ್ಡು ರಿಪೇರ್ಡ್ ಸಚ್. ಇನ್ನು ನಮ್ಮ ಇಂಡಿಯಾದಲ್ಲೆಲ್ಲ ಹೆಂಗೆ ಅಂದರೆ ಇವತ್ತೇನೇ ಆದರೆ ಒಂದು ವಾರ ಬಿಟ್ಟೋದ್ರೆ ಅಲ್ಲೇ ಇರ್ತೀರಪ್ಪ ಆರಾಮ್. ದೇ ಡೋಂಟ್ ಗೋ ಕ್ಯಾಚ್ ದ ನ್ಯೂಸ್ ಫಸ್ಟ್. That is the mentality. Okay, look at the road, how they made this roads and such. ನನಗೆ ಒಂದು ಜ್ಞಾಪಕ ಬರೋದು ಉತ್ತರಾಖಂಡ್ ರೋಡ್ಸ್ ಜ್ಞಾಪಕ ಬರುತ್ತೆ ನನಗೆ. ಅಲ್ಲಿ ನಿಮ್ಗೆ ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ, ಒಂದು ಮೌಂಟೇನ್ ಬಿಟ್ಟರೆ ಇನ್ನೊಂದು ಮೌಂಟೇನ್ ಬಿಟ್ಟರೆ ಇನ್ನೊಂದು ಮೌಂಟೇನ್. ಆಯಿತಾ. ಬರೀ ಜಸ್ಟ್ ಮೌಂಟೇನ್ ಆಸ್ ಸಚ್. ಓನ್ಲಿ ನಿಮಗೆ ಕ್ಯಾಪಿಟಲಲ್ಲಿ ಮಾತ್ರ ಉತ್ತರಾಖಂಡ್ ಇದರಲ್ಲಿ ಇಟ್ ಇಸ್ ಅ ಫ್ಲ್ಯಾಟ್ ಜಾಗ. ಅದರ್ವೈಸ್ ಇಟ್ ಇಸ್ ಆಲ್ ಮೌಂಟೇನ್ಸ್. ಅಲ್ಲಿ ಯು ಹ್ಯಾವ್ 100 feet road through and through. On one side is the beach, the road cutting in between. Look at the quality. This is something you don't see. ನಮಗೆ ನೆಲದಲ್ಲಿ 120 ಮೀಟರ್ ಕೆಳಗಡೆ you don't see this.
I would say, hats off to Andaman. Seriously, I'm telling you. ಆಯಿತಾ, ನನಗೆ ನನ್ನ ಮೇನ್ ಲೈನ್ ಇಂಡಿಯಾ ಬಿಟ್ಟರೆ ದೂರ ಹೋಗಿರೋದು ಅಂಡಮಾನ್ ಆ್ಯಂಡ್ ನೆಕ್ಸ್ಟ್ ಇಸ್ ಥೈಲ್ಯಾಂಡ್. ಓಕೆ, ಸೊ ನನಗೆ ಕಾಣಿಸಿರೋ ಬೀಚ್ ಎಲ್ಲ ನಮ್ಮ ಇಂಡಿಯಾದಲ್ಲಿ ಈ ಕಲರ್ದಂತೂ ಇಲ್ಲ. ಅಂಡಮಾನಲ್ಲಿದೆ, ದಟ್ಸ್ ಡೆಫಿನೆಟ್ಲಿ. ಬಟ್ ನನಗೆ ವಾಟ್ ಐ ಸಾ ದಿಸ್ ಕಲರ್ ವಾಸ್ ಆ್ಯಕ್ಚುಲಿ ಸಮ್ವೇರ್ ನಿಯರ್, ಎಲ್ಲಿ ಅದು, ವಾಟ್ ವಾಸ್ ದಟ್, ಮಾರ್ವಂತೆ ಹತ್ರ. ಮಾರ್ವಂತೆಯಿಂದ ಫರ್ದರ್ ಅಪ್ ಸ್ವಲ್ಪ ಹೋದ್ರೆ 20 kilometers ವಿಲ್ ಗೆಟ್ ದಿಸ್ ಕೈಂಡ್ ಆಫ್ ಎ ವ್ಯೂ. ಅದರ್ವೈಸ್ ಬೇರೆ ಎಲ್ಲ ಕಡೆ ರಫ್ ಸೀಸ್, ಇಲ್ಲೂ ರಫ್ ಸೀ ಇದೆ. ಇಟ್ಸ್ ವೆರಿ ಡಿಫಿಕಲ್ಟ್ ಟು ಗೆಟ್ ಇನ್. ಬಟ್ ಅಂಡಮಾನ್ ಯು ಕ್ಯಾನ್ ಗೆಟ್ ಇನ್, ಸ್ವಿಮ್ ಅಂಡ್ ಆಲ್ ದಟ್ ಫಾರ್ ನಾನ್ ಸ್ವಿಮ್ಮರ್ಸ್. ಇದೆಲ್ಲ ರೆಸಾರ್ಟ್ಸ್. ಫಾರ್ ಯು ಕೈಂಡ್ ಇನ್ಫಾರ್ಮೇಷನ್, ಇಟ್ಸ್ ಆಲ್ ರೆಸಾರ್ಟ್ಸ್. ಯು ಕ್ಯಾನ್ ಪ್ರೀ ಬುಕ್ ಇಟ್ ಆರ್ ಯು ಕ್ಯಾನ್ ಕಮ್ ಅಂಡ್ ಬುಕ್ ಇಟ್, ದಟ್ ಇಸ್ ನಾಟ್ ಎನ್ ಇಶ್ಯೂ. ಓಕೆ, ಸೊ ಹೀಗೆ ಹೇಳ್ತಾ ಐ ಥಿಂಕ್ ಐ ವಿಲ್ ಟೇಕ್ ಯು ಫರ್ದರ್. ಆಯಿತಾ, ಜರ್ನಿಯಲ್ಲಿ ಕರ್ಕೊಂಡು ಹೋಗ್ತೀನಿ. ಐ ವಿಲ್ ಟೆಲ್ ಯು ವಾಟ್ ಈಸ್ ಆಲ್ ಹ್ಯಾಪ್ನಿಂಗ್. ಆ್ಯಂಡ್ ಸನ್ಸ್ಕ್ರೀನ್ ಹಾಕ್ಕೊಂಡಿಲ್ಲ, ಟೋಪಿನ ಹಾಕ್ಕೊಂಡಿಲ್ಲ. ದಟ್ ಇಸ್ ಒನ್ ಮುಟ್ಟಾಳ್ ಕೆಲಸ ದಟ್ ಐ ಹವ್ ಆಲ್ರೆಡಿ ಡನ್. ಐ ನೋ ಅಬೌಟ್ ಇಟ್, ಐ ನೋ ವಾಟ್ ಈಸ್ ಗೋನ್ ಹ್ಯಾಪನ್. ಬಟ್ ಗಾಂಚಲಿ ಆಯಿತಾ. ಸೊ ಈ ಸಿಚುವೇಶನ್ ಏನಾಯ್ತು ಅಂದರೆ, ವಿ ಸಾ, ಆಯಿತಾ, ಈ ಡೌನ್ ಹಿಲ್ಲಲ್ಲಿ ಬರ್ತಾ ವಿ ಸಾ ದ ಪೊಲೀಸ್. ಅಲ್ಲೇ ಇಟ್ಟರು, ಲೆಫ್ಟಲ್ಲಿ ಪೊಲೀಸ್ ಇದ್ರು, ರೈಟಲ್ಲಿ ಪೊಲೀಸ್ ಇದ್ರು. ಸೊ ವಿ ನ್ಯೂ ವಿ ವಿಲ್ ಡೆಫಿನೆಟ್ಲಿ ಗೆಟ್ ಕಾಟ್. ಬಟ್ ಈಗ ರೋಡ್ ಬಿಟ್ಟರೆ ನಾವು ಆ ಕಡೆ ಹೋಗೋಕ್ಕಾಗಲ್ಲ. ವಿ ವೇಟೆಡ್ ಫಾರ್ ಸಮ್ ಟೈಮ್ ಆ್ಯಂಡ್ ದೆನ್ ಫಾಲೋಡ್ ದ ಕಾರ್. ಅದನ್ನು ರೆಕಾರ್ಡ್ ಮಾಡಿಲ್ಲ, ಯಾಕಂದರೆ ಜೀವ ಹೊಡ್ಕೊಳ್ತಾ ಇತ್ತು. ಆಯಿತಾ, ಸೊ ಅದೇನಕ್ಕಪ್ಪ ಇಷ್ಟು ಚಿಕ್ಕ ದುಡ್ಡಿಗೆ ಎದುರ್ಕೊಳ್ತೀನಿ ಅಂದರೆ ಅದನ್ನು ಅರ್ಥ ಮಾಡ್ಕೊಳ್ಳಿ, ದಟ್ ಐ ಆಮ್ ನಾಟ್ ಅ ಫ್ರಾಡ್ ಫೆಲೋ. ಓಕೆ, ಸೊ ವಿ ಫೈನಲಿ ವೆಂಟ್. ಐ ಥಿಂಕ್ ದಿಸ್ ಮಸ್ಟ್ ಬಿ ಎ ಮಾಸ್ಕ್ ಅನ್ಸುತ್ತೆ ನನಗೆ, ಐ ಡೋಂಟ್ ನೋ. ಗೊತ್ತಿದ್ರೆ ಯು ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್. ಕಮೆಂಟ್ ಅಂತ ಮಾಡಲ್ಲ ಬಿಡಿ, ಈ ವಿಡಿಯೋ ಇಷ್ಟೊಂದಂಗೆ ನೋಡಿದ್ರೆ ಅಂತಲೇ ದೊಡ್ಡ ವಿಷಯ, ನೋಡಿದ್ರೇನು ದೊಡ್ಡ ವಿಷಯ. ಎನಿವೆ, ಸೊ ಅಲ್ಲಿ ಎಸ್ಕೇಪ್ ಆದ್ವಿ. ಇಟ್ ವಾಸ್ ಲೈಕ್ ವಿ ಅರ್ನ್ಡ್, ಆಯಿತಾ, 2,000 ಬಾಟ್. ಇಟ್ಸ್ ಲೈಕ್ 5,000 rupees ದುಡ್ದಂಗೆ ಇವತ್ತಿನ ಲೆಕ್ಕದಲ್ಲಿ. ಸೊ ವಿ ಕ್ಯಾರಿಂಗ್ ಅಲಾಂಗ್. ಓಕೆ, ಸೊ ವಾಟ್ ಈಸ್ ಹ್ಯಾಪನಿಂಗ್ ಇಸ್, ನನಗೆ ವಿತ್ ಮೈ ಎಕ್ಸ್ಪೀರಿಯನ್ಸ್ ಆಫ್ 2 years ಆಫ್ ಜರ್ನಿ ದಟ್ ಐ ಹವ್ ಡನ್, 2 years ಜರ್ನಿಯಲ್ಲಿ ಐ ಹವ್ ರಿಯಲೈಸ್ ದ್ಯಾಟ್ ಫಸ್ಟೇ ನೋಡ್ಕೊಂಡ್ಬಿಟ್ರೆ, ರೂಟಲ್ಲಿ ಬರ್ತಾ ಏನು ಸಿಗುತ್ತೆ ನೋಡ್ಕೊಂಡ್ಬಿಟ್ರೆ ಬಚಾಯಿಸ್ಕೊಂಡ್ಬಿಡ್ತೀವಿ. ಇಲ್ಲ, ವಿಲ್ ಸಿ ಲೇಟರ್, ಹೆಂಗಿದೆ ಅಂದರೆ ರೂಟಲ್ಲಿ ಬರಬೇಕಲ್ಲ, ಆ ಮಿಸ್ಟೇಕ್ ಮಾಡಬೇಡಿ, ಆಯಿತಾ. ಆ್ಯಕ್ಚುಲಿಗೆ ಈ ಜಾಗದಲ್ಲಿ ನಾನು ಹೇಳಿದ್ದು, ಸಾರಿ, ಈ ಜಾಗದಲ್ಲಿ ನಮಗೆ ಡೌನಲ್ಲಿ ಪೊಲೀಸರು ಸಿಕ್ಕಿದ್ದು, ಈ ಜಾಗದಲ್ಲೇ ಸಿಕ್ಕಿದ್ದು. ಅದು ಕಟ್ಟಾಯಿತು, ಗೊತ್ತಾಯ್ತಾ ಸೀನು? ಆಯಿತಾ, ನಾನು ಮುಂಚೆನೇ ಹೇಳಿಬಿಟ್ಟೆ, ಸಾರಿ, ಬಿಕಾಸ್ ಐ ಆಮ್ ಡೂಯಿಂಗ್ ದ ಎಡಿಟಿಂಗ್ ಇನ್ ದ ರೂಮ್. ಐ ಆಮ್ ಗಿವಿಂಗ್ ದ ವಾಯ್ಸ್ ಓವರ್ ಇನ್ ದ ರೂಮ್. ಇದೆ ನಿಮಗೆ ಇದು ಕ್ಯಾರೋನ್ ಇಲ್ಲ, ಕಾಟಾ ಬೀಚ್, ಆಯಿತಾ. ಇಲ್ಲಿ ದೇ ಹ್ಯಾವ್ ರಿಟನ್, ಆಯಿತಾ, ಥ್ರೂ ಔಟ್ ದ ಬೀಚ್, ರೈಟ್ ಸೈಡ್ ಫುಲ್ ಬೀಚ್, ನಿಮಗೆ ಲೆಫ್ಟ್ ಸೈಡ್ ಎಲ್ಲ ಪ್ರಾಪರ್ಟೀಸ್ ಬರೆದಿದ್ದಾರೆ. ಇವ್ಯಾಕ್ಯುಯೇಷನ್, ಇವ್ಯಾಕ್ಯುಯೇಷನ್ ಮಾಡಬೇಕಂದ್ರೆ ಏನಾದರೂ ಇದಾದರೆ ಸುನಾಮಿ ಹ್ಯಾಸೆಡ್ ಝೋನ್ ಅಂತ ಬರೆದ್ಬಿಟ್ಟಿದ್ದಾರೆ. ನಿಮಗೆ ಡೈರೆಕ್ಷನ್ಸ್ ಎಲ್ಲೆಲ್ಲಿ ಹೋಗಬೇಕು ಅಂತೆಲ್ಲ ಬರೆದ್ಬಿಟ್ಟಿದೆ, ಬಿಕಾಸ್ ದೇ ಫೇಸ್ ದಿಸ್ ಡ್ಯೂರಿಂಗ್ ದ 2011 ಸುನಾಮಿ. ಕೀಪ್ ದಟ್ ಇನ್ ಮೈಂಡ್. ಬಟ್ ಬ್ಯೂಟಿಫುಲ್ ರೆಸಾರ್ಟ್ಸ್, ಐ ಆಮ್ ಟೆಲಿಂಗ್ ಯು, ಬ್ಯೂಟಿಫುಲ್ ಹೋಟೆಲ್ಸ್, ತಿನ್ನೋಕ್ಕೂ ಕುಡಿಯೋಕ್ಕೂ ಎಲ್ಲದಕ್ಕೂ ಇಟ್ ಇಸ್ ದೇರ್. ಇದೆಲ್ಲ ಆಮೇಲೆ ತಗೊಳವ ಬರ್ತಾ ನೋಡಿ, ಇಲ್ಲಿ ಕಾಟಾ ಬೀಚ್ ಮುಂದೆ ಆಮೇಲೆ ತಗೊಳ್ಳೋಣ ಅಂತ ಹೊರಟವರು, ಆಯಿತಾ. ಏನಾಗುತ್ತೆ ಹೇಳ್ತೀನಿ. ಸೊ ಏನಾಯಿತು, ಎಲ್ಲಿದ್ದೆ ನಾನು, ಎಲ್ಲೋ ಇದ್ದೆ, ಮರ್ತೋಗ್ಬಿಡ್ತೀನಿ. ನನ್ನ ಸ್ಟೋರಿಲಿ ನಾನೇ ಕಳೆದೋಗ್ಬಿಡ್ತೀನಿ, ಅದೊಂದು ಪ್ರಾಬ್ಲಮ್. ಸೊ ತಗೊಳ್ಳೋಣ, ಇದು ಬರ್ತಾ ಅಂತ ತಗೊಳ್ಳೋಣ ಅಂತ ಅಂದ್ಕೊಂಡ್ವಾ. ಸೀರಿಯಸ್ಲಿ ಐ ವಿಲ್ ಟೆಲ್ ಯು, ಹೋಗಿ ಬರೋಷ್ಟೊತ್ತಿಗೆ ಸುಸ್ತು ಎಷ್ಟಾಯ್ತು ಅಂದರೆ, ನನಗಾಯಿತು ಸುಸ್ತು, ನನ್ನ ಕಸಂಗೆ ಆಗಲೇ ಇಲ್ಲ ಸುಸ್ತು. ಅವ್ನು ಮನುಷ್ಯನ ಮೆಷಿನ್, ಐ ಡೋಂಟ್ ನೋ ಅಬೌಟ್ ಇಟ್, ಆಯಿತಾ. ಗೂಗಲ್ ಮ್ಯಾಪ್ ಹಾಕ್ಕೊಳ್ಳಿ, ಹೋಗ್ಲಿ, ಆಯಿತಾ. ಆ್ಯಂಡ್ ಆಮೇಲೆ ಇನ್ನೊಂದು ತಿಳ್ಕೊಂಡೆ ಇವತ್ತು, ನಾನು ಐ ಹವ್ ನೆವರ್ ಯೂಸ್ಡ್ ಐಫೋನ್ ಇಟ್ಕೊಂಡು ಯೂಸ್ ಮಾಡ್ತಾನೆ. ನಮಗೆ ಗೂಗಲ್ ಮ್ಯಾಪ್ ಕ್ಲೀನಾಗಿ ತೋರಿಸುತ್ತೆ, ಆಯಿತಾ. ಇನ್ ದ ಡೈರೆಕ್ಷನ್ ವಿ ಗೋಯಿಂಗ್ ಅದೇ ಥರ ಮ್ಯಾಪ್ ತೋರಿಸುತ್ತೆ. ಇದರಲ್ಲಿ ಫಾರ್ ಹಿಮ್ ಇಟ್ ಶೋಸ್ ಉಲ್ಟಾ. ಐ ಡೋಂಟ್ ನೋ. ಕಮೆಂಟ್ ಆಲ್ಸೋ ಆ್ಯಂಡ್ ಲೆಟ್ ಮೀ ನೋ, ಲುಕ್ ಎಟ್ ದಿಸ್ ರಿಸಾರ್ಟ್. ಕಮೆಂಟ್ ಲೆಟ್ ಮೀ ನೋ, ಅದು ಆ ಥರ ತೋರಿಸುತ್ತಾ ಅಂತ. ಇಟ್ ವಾಸ್ ಶೋಯಿಂಗ್ ಉಲ್ಟಾ ಡೈರೆಕ್ಷನ್. ಸೊ ಅದಕ್ಕೆ ರೈಟ್ ಅಂದರೆ ನಾವು ಲೆಫ್ಟ್ ಹಿಡಿಬೇಕು. ಇಟ್ ಇಸ್ ಕೈಂಡ್ ಆಫ್ ಕನ್ಫ್ಯೂಷನ್ ಪಾರ್ಟ್ ಆಫ್ ಇಟ್. ಓಕೆ, ಸಿ ದಿಸ್, ಎವ್ರಿಬಡಿ ಇಸ್ ಕ್ರಾಸಿಂಗ್ ಎಲ್ಲೋ ಲೈನ್. ಅವ್ರ ಪರ್ಪಸ್ಗೆ ಮಾಡ್ತಿದ್ದಾರೆ ಅನ್ಕೊಂಡ್ಬೇಡಿ, ಬಿಕಾಸ್ ದ ಲಾರಿ ವಾಸ್ ದೇರ್ ವಿಚ್ ವಾಸ್ ಕ್ಲೀನಿಂಗ್ ದಿ ಅದು ಫುಟ್ಪಾತ್. ಕೆನ್ ಯು ಸಿ ದ್ಯಾಟ್? ಇಲ್ಲಂದರೆ ದೇರ್ ವೆರಿ ಡಿಸಿಪ್ಲಿನ್ಡ್ ಹಿಯರ್, ದ ವೆರಿ ಡಿಸಿಪ್ಲಿನ್. ದಟ್ ಈಸ್ ಸಮಥಿಂಗ್ ದಟ್ ವಾಟ್ ಐವ್ ಸೀನ್ ದಿಸ್ ಇಸ್ ಇನ್ ಇಲ್ಲಿ ನಮ್ಮ ನಾಗಾಲ್ಯಾಂಡಲ್ಲಿ ಇಟ್ ಇಸ್ ದೇರ್. ಇನ್ ಇಂಡಿಯಾ ವೇರ್ ದೇ ಡೋಂಟ್ ಕ್ರಾಸ್ ದ ಲೈನ್. ನಿಮ್ಗೆ ಏನಾದ್ರು ಸಿಗ್ನಲ್ ಇದ್ದರೆ ದಿ ಡೋಂಟ್ ಕ್ರಾಸ್ ದಿ ಅದರ್ ಸೈಡ್ ಲೈನಲ್ಲಿ ಫುಲ್ ಓಪನ್ ಬಿಡ್ತಾರೆ. ಇಂಡಿಯಾದಲ್ಲೂ ಇದೆ ಸ್ವಲ್ಪ ಜಾಗದಲ್ಲಿ, ಬೇರೆ ಜಾಗದಲ್ಲಿ ಫಾಲೋ ಮಾಡಲ್ಲ. ಎಲ್ಲ ಏನು ಗೊತ್ತಾ, ಒಂದೇ ಜಾಗದಲ್ಲಿ ವೆನ್ ಯು ಹ್ಯಾವ್ ಹಂಡ್ರೆಡ್ಸ್ ಆಫ್ ಕಲ್ಚರ್ಸ್ ಬಂದು ಜನ ಇದ್ದಾಗ, ವೇರ್ ವಿಲ್ ಒನ್ ಲಿಸನ್ ಟು ಅದರ್? ಬಾಯಿಂದ ಬರೋದು ಭಾಷೆಗಳು, ಯು ಕಾಂಟ್ ಇವನ್ ಲಿಸನ್ ಟು ಇಟ್. ಸೊ ದಟ್ ಈಸ್ ಅನ್ಫಾರ್ಚುನೇಟ್. ಆ ಅನ್ಫಾರ್ಚುನೇಟ್ ಜಾಗದಲ್ಲಿ ಬ್ಯಾಂಗ್ಳೂರ್ ಇಸ್ ಫೇಸಿಂಗ್ ಒನ್. ಕನ್ನಡಿಗರಾಗಿ ಯುವರ್ ಫೇಸಿಂಗ್ ಒನ್. ಇನ್ನು ಮೈಸೂರು ಆ ಲೆವೆಲ್ಗೆ ಹೋಗಿಲ್ಲ, ಬಟ್ ಹೋಗಿಬಿಟ್ರಂತೂ ಕತೆ ಮುಗೀತು.
ಬಿಕಾಸ್ ಐ ಹ್ಯಾವ್ ರೀಲೊಕೇಟೆಡ್ ಫ್ರಮ್ ಬ್ಯಾಂಗ್ಳೂರ್ ಟು ಮೈಸೂರು ಬಿಕಾಸ್ ಆ ಟೆನ್ಷನ್ ಬೇಡ ಅಂತ ಐವ್ ಡನ್ ಇಟ್. ಬಟ್ ಐ ಹೋಪ್ ಏನೋ ನನ್ನ ಸುತ್ತ ಜರ್ನಿಯಿಂದ ವಾಪಸ್ ಬರೋದ್ರೊಳಗೆ ಹಂಗೆಲ್ಲ ಚೇಂಜ್ ಆಗಿಬಿಟ್ಟಿದೆ. ಇಟ್ಸ್ ಎ ಪ್ರಾಬ್ಲಮ್ ಬಿಕಾಸ್ ಐ ಹವ್ ಡಿಸೈಡೆಡ್ ಟು ಟ್ರಾವೆಲ್ ದ ವರ್ಲ್ಡ್ ಅರೌಂಡ್. ಲುಕ್ ಅಟ್ ದಿಸ್. ಇದೆಲ್ಲ ನಿಂತ್ಕೊಂಡು ಶೂಟ್ ಮಾಡಬೇಕು ಆ್ಯಕ್ಚುಲಿ ನಾನು. ಐ ಶುಡ್ ಡೂ ದಿಸ್. ಬಟ್ ವಿ ಹವ್ ಡಿಸೈಡೆಡ್ 2 ಬೀಚ್ಗೆ ಹೋಗೋಣ, 2 ಪ್ಲೇಸ್ಗೆ ಹೋಗ್ಬಿಡೋಣ ಅಂತ ಹೊರಡ್ತಾ ಇದೀವಿ. ಒಂದು ಬಂದು ಬ್ಲ್ಯಾಕ್ ಸ್ಟೋನ್, ಓಕೆ, ಬ್ಲ್ಯಾಕ್ ಸ್ಟೋನ್ ಜಾಗಕ್ಕೆ. ಸೆಕೆಂಡ್ ಬಂದು ವಿಂಡ್ ಮಿಲ್ ಜಾಗ. ಬಿಕಾಸ್ ಇಫ್ ದೇರ್ ಇಸ್ ಸಮಥಿಂಗ್ ಟು ಸಿ, ಐ ವಾಂಟ್ ಟು ಸಿ ಇಟ್, ವೆದರ್ ಗುಡ್ ಆರ್ ಬ್ಯಾಡ್, ಜಸ್ಟ್ ಗೋ ಸಿ ಇಟ್. ಬಿಕಾಸ್ ಇಟ್ ಶುಡಂಟ್ ಬಿ ಲೈಕ್, ಆಯ್ತಾ, ದಟ್ ಯು ಡಿಂಟ್ ಸಿ ಇಟ್ ಅಂಡ್ ದೆನ್ ಲೇಟರ್ ರಿಯಲೈಸ್ ಥ್ರೂ ಸಂಬಡೀಸ್ ವಿಡಿಯೋ ದಟ್ ಇಟ್ ವಾಸ್ ಎ ಗ್ರೇಟ್ ಪ್ಲೇಸ್ ಟು ಸಿ. ಹಂಗಾಗ್ಬಿಟ್ರೆ ತುಂಬ ಬೇಜಾರಾಗುತ್ತೆ. ಸೊ ಅದಕ್ಕೆ ಮೈ ಲಾಜಿಕ್ ಇಸ್ ಆಲ್ವೇಸ್ ಗೋ ಸಿ ಆ್ಯಂಡ್ ದೆನ್ and then give an opinion about it. ಸೊ ಆ ಕಾರಣಕ್ಕಾಗಿ, ಬಿಕಾಸ್ ಇಟ್ ಇಸ್ ಇದಾದ ಮೇಲೆ ಇಫ್ ಯು ವಾಂಟ್ ಟು ಗೋ, ದೆರ್ ಇಸ್ ಅ ಪ್ಲೇಸ್ ಕಾಲ್ಡ್ ರವಾಯಿ ಅಂತ ನಿಮಗೆ ಅನದರ್ ಬೀಚ್ ಇದೆ, ವೇರ್ ಇಟ್ ಇಸ್ ಬೇಸಿಕಲಿ ಫಿಶಿಂಗ್. ಐ ಮೆಟ್ ಸಂಬಡಿ ಬೈ ಬಸ್. ನಾನು ನಿಮ್ಗೆ ನೋಡಿಲ್ಲ ಅಂದರೆ ಲಾಸ್ಟ್ ವಿಡಿಯೋ ನೋಡಿ, ಇಟ್ ಇಸ್ ಇನ್ ದ ಪ್ಲೇ ಲಿಸ್ಟ್. ವಿಂಡ್ ಮಿಲ್ಗೆ ಬಂದುಬಿಟ್ಟಿದ್ದೀವಿ, ಆಯಿತಾ. ನಾವು ಹೋಗಬೇಕಾಗಿದ್ದು ಇಲ್ಲಿ ಬ್ಲ್ಯಾಕ್ ಸ್ಟೋನ್ಗೆ ಹೋಗಿದ್ವಿ, ಆಯಿತಾ. ಅನ್ಫಾರ್ಚುನೇಟ್ಲಿ ನಾನು ಏನು ಮಾಡಿದೆ, ಒಂದು ಕಡೆ ಟ್ರೆಕ್ಕಿಂಗಲ್ಲಿ ಹೋಗ್ಬಿಟ್ಟೆ ನಾನು. ಅದ್ರದ್ದು ಫುಟೇಜ್ ತೋರಿಸ್ತೀನಿ ನಾನು ನಿಮಗೆ, ಓಕೆ, ಅದು ಡ್ರೋನ್ ಫುಟೇಜ್ ತೋರಿಸ್ತೀನಿ. ಆ್ಯಂಡ್ ಅಲ್ಲೋದೆ, ನಂದು ಶೂ ಬೇರೆ ಹೊಸದು, ಆ್ಯಂಡ್ ಶೂ ಬೈಟ್ ಆಗ್ತಾ ಇತ್ತು, ಆಯಿತಾ. ಸೊ ದಟ್ ವಾಸ್ ಹೋಗಿ ಕೆಳಗೆ ಬರೋದ್ರೊಳಗೆ ಸುಸ್ತಾಗಿಬಿಟ್ಟಿದೆ. ಆಮೇಲೆ ವಾಟ್ ವಾಸ್ ದಟ್ ಪ್ಲೇಸ್ ಐ ವಾಸ್ ಟ್ರೈನ್ ಟು ಟೆಲ್ ಯು, ಬ್ಲ್ಯಾಕ್ ಸ್ಟೋನ್ ವ್ಯೂ ಪಾಯಿಂಟ್ ಅಂತ. ದಟ್ ಇಸ್ ರಿಯಲಿ ಬ್ಯೂಟಿಫುಲ್. ಇದು ನಾನು ನಿಮಗೆ ಟರ್ಬೈನ್ ಇರೋ ಜಾಗದಿಂದ ನಿಮಗೆ ತೋರಿಸ್ತಾ ಇರೋದು, ಇದು ಕ್ಲಿಪ್ಪಿಂಗ್. ಸೊ ಈ ಜಾಗ ನಾನು ಫಸ್ಟ್ ಹೇಳಿದ್ದು, ಎಲ್ಲಿ ನಾನು ಟ್ರೆಕ್ಕಿಂಗ್ ಹೋದೆ ಅಂತ ಹೇಳ್ದಲ್ಲ, ಬ್ಲ್ಯಾಕ್ ಸ್ಟೋನ್ ಅಂತ ಹುಡ್ಕೊಂಡು ಹೋಗಿ ಜಾಗದಲ್ಲಿ ಟ್ರೆಕ್ಕಿಂಗ್ ಹೋಗ್ಬಿಟ್ಟೆ. ನಾನು ಒಬ್ಬನೇ ಹೋದೆ, ನನ್ನ ಕಸಿನ್ ಬರಲಿಲ್ಲ, ಅವನು ಅಲ್ಲೇ ಇದ್ದ. ಆ್ಯಂಡ್ ಬಿಕಾಸ್ ಯು ಡು ನಾಟ್ ನೋ ಹೌ ಫಾರ್ ನಡಿಬೇಕು ಅಂದ್ಬಿಟ್ಟು, ಸೊ ಐ ಕೇಮ್ ಡೌನ್. ದಿಸ್ ಇಸ್ ದ ಬ್ಯೂಟಿ ಯು ಗೆಟ್ ಟು ಸಿ. ಸೊ ಇದನ್ನು ನಡ್ಕೊಂಡು ಜಾಸ್ತಿ ಏನಿಲ್ಲ, ಇಟ್ ವಾಸ್ ವೆರಿ ಶಾರ್ಟ್, ಆಯಿತಾ. ಕೆಳಗಡೆ ಬರ್ತಾ ಇದೆಲ್ಲ ಯು ಗೆಟ್ ಟು ಸಿ ದಿಸ್. You get to see all this if you come down to ಬ್ಲ್ಯಾಕ್ ಸ್ಟೋನ್ ವ್ಯೂ ಪಾಯಿಂಟಿಗೆ ಬಂದರೆ ನಿಮಗೆ ಇದೆಲ್ಲ ನಿಮಗೆ ಕಾಣಿಸುತ್ತೆ, ಆಯಿತಾ. ಕೀಪ್ ದಿಸ್ ಇನ್ ಮೈಂಡ್. ಬಟ್ ಬ್ಲ್ಯಾಕ್ ಸ್ಟೋನ್ ಯಾಕೆ ವ್ಯೂ ಪಾಯಿಂಟ್ ತೋರಿಸಲ್ಲ ಅಂದರೆ, ನಾನು ಅಲ್ಲಿಗೆ ಹೋಗಲಿಲ್ಲ. ಬಂದಾಗ ಏನಾಯಿತು, ನನ್ನ ಜೀವ ಎಲ್ಲ ಹೋಗ್ಬಿಟ್ಟಂದರೆ ಸುಸ್ತಾಗಿಬಿಟ್ಟಿತ್ತು. ಯಾವ ಬದನೆಕಾಯಿ ದೋಸೆನೂ ತಿಂದಲ್ಲ, ಏನು ತಿಂದಾನೆ. ಸೊ ಎನರ್ಜಿ ಇರಲಿಲ್ಲ, ಎನರ್ಜಿ ಲೆವೆಲ್ಸ್ ಡೌನ್. ಆ್ಯಂಡ್ ಪ್ಲಸ್ ಮಳೆ ಬಂತು. ಆ್ಯಂಡ್ ಸ್ಲಿಪ್ ಎಲ್ಲ ಆದರೆ, ಆಲ್ರೆಡಿ ಬ್ಯಾಕ್ ಪೇನ್ ಇರೋ ಅವನಿಗೆ ಸ್ಲಿಪ್ ಡಿಸ್ಕ್ ಆದರೆ, ದಟ್ಸ್ ದ ಎಂಡ್ ಆಫ್ ದ ಜರ್ನಿ. ಸೊ ಐ ಡಿಂಟ್ ಟೇಕ್ ದ ರಿಸ್ಕ್. ಬಟ್ ಮೈ ಕಸಿನ್ ವೆಂಟ್, ಅವ್ನ ಫೋಟೋ ನೋಡಿದೆ. ಆ್ಯಂಡ್ ಇಟ್ ವಾಸ್ ರಿಯಲಿ ಬ್ಯೂಟಿಫುಲ್. ಐಮ್ ಟೆಲಿಂಗ್ ಯು ಶುಡ್ ಗೋ. ಆ ವ್ಯೂ ಪಾಯಿಂಟ್ ನಿಮಗೆ ಸಖತ್ತಾಗಿ ಕಾಣುತ್ತೆ. ಐಮ್ ಟೆಲಿಂಗ್ ಯು ದಿಸ್. ಯಾಕೆ ತೋರಿಸ್ತಲ್ಲ ಅಂತ ಕೇಳಿದ್ರೆ ನಿಮಗೆ, ನಾನು ಶೂಟ್ ಮಾಡಿದ್ದೆ, ಐ ವಿಲ್ ಓನ್ಲಿ ಪುಟ್, ಆಯಿತಾ. ಸೊ ಅದಕ್ಕೆ ನಾವು ಐ ವಿಲ್ ಟೆಲ್, ಬಟ್ ಐ ಕಾಂಟ್ ಪುಟ್. ಸೊ ಕೀಪ್ ದಟ್ ಇನ್ ಮೈಂಡ್. ಲುಕ್ ಎಟ್ ದಿಸ್ ಪಾಪ್ಯುಲೇಟೆಡ್ ಪ್ಲೇಸ್ ಡೌನ್ ದೇರ್. ಇದೆಲ್ಲ ದಾಟ್ಕೊಂಡು ಬಂದಿದ್ದೀವಿ ಅನಿಸುತ್ತೆ, ಬಟ್ ಎಲ್ಲೂ ನನಗದು ಕಾಣಿಸಿಲ್ಲ. ಇದು ನಮ್ಗೆ ಕಾಣಿಸೋದು ಏನಕ್ಕೆ ಅಂದರೆ, ಬಿಕಾಸ್ ದ ಡ್ರೋನ್ ಕ್ಯಾನ್ ಗೋ ಹೈಯರ್ ದೆನ್ ಆರ್ ಐ ಸೈಟ್, ರೈಟ್. ಸೊ ದಿಸ್ ಇಸ್ ವೇರ್ ದ ಟರ್ಬೈನ್ ಇದೆಲ್ಲ, ಆ ಜಾಗದ ವಿಡಿಯೋ ಇದು. ಸಿ ಒನ್ ಥಿಂಗ್ ವಾಟ್ ಐ ಹವ್ ನೋಟಿಸ್ಡ್ ಇನ್ ಥೈಲ್ಯಾಂಡ್ ಇಸ್, ಐ ಡೋಂಟ್ ನೋ ವೆದರ್ ಇಟ್ ಇಸ್ ಅ ವಾಲ್ಕ್ಯಾನಿಕ್ ಫಾರ್ಮೇಷನ್, ಇದು ಮೌಂಟೇನ್ಸಾ ಇಲ್ಲ, ಐ ಡೋಂಟ್ ನೋ ಅಬೌಟ್ ಇಟ್. ಬಟ್ ಸೀರಿಯಸ್ಲಿ ಐ ಶುಡ್ ಟೆಲ್ ಯು, ಮೌಂಟೇನ್ಸ್ ಮೇಲೆ ಮೌಂಟೇನ್ಸ್. ಸಿ ದಿಸ್ ಇಸ್ ವೇರ್ ದ ವ್ಯೂ ಇಸ್ ಅಂತ ಹೇಳ್ತಾರೆ. ಓಕೆ, ಕೀಪ್ ದಿಸ್ ಇನ್ ಮೈಂಡ್. ಐ ವಿಲ್ ಎಕ್ಸ್ಪ್ಲೇನ್ ದಿಸ್ ಟು ಯು. ಈ ಐಲ್ಯಾಂಡ್ ನೋಡಿ, ನಾವು ಇದಿದೆಲ್ಲ ಟರ್ಬೈನ್ ಐಲ್ಯಾಂಡು, ಆಯಿತಾ. ಅರೌಂಡ್ ವಾಟರ್ ಸ್ಟ್ರೈಟಾಗಿ ಹೋಗ್ತಾರೆ ನೋಡಿ. ನಾವು ಟರ್ಬೈನ್ ಕಡೆ ಹೋಗ್ತಿದ್ದೀವಿ, ಅದು ಸ್ಟ್ರೈಟಾಗಿ ನೋಡಿದ್ರೆ ದಟ್ಸ್ ಅ ಲೇಕ್. ಆ ಲೇಕ್ನ ದಾಟ್ಕೊಂಡು ಬರ್ತೀರಾ ನೀವು. ಯು ಕ್ಯಾನ್ ಆ್ಯಕ್ಚುಲಿ ಗೋ ಅರೌಂಡ್ ದ ಲೇಕ್ ಆಲ್ಸೋ. ವಿ ಡಿಡ್ಂಟ್ ಗೋ ಅರೌಂಡ್ ದ ಲೇಕ್, ಓಕೆ. ಸೊ ದ್ಯಾಟ್ಸ್ ಅ ಲೇಕ್, ಡಿಫ್ರೆಂಟ್ ಕಲರ್. ದಿಸ್ ಇಸ್ ದ ಓಷನ್, ಡಿಫ್ರೆಂಟ್ ಕಲರ್, ಓಕೆ. ಇಲ್ಲಿ ನಾನು ಕಳಿಸ್ಬೇಕಾದ್ರೆ ನನಗೆ ಕೆಳಗಡೆ ಒಂದು ಲೆಫ್ಟಲ್ಲಿ ಬೀಚ್ ಕಾಣುತ್ತಾ? ಇನ್ನೂ ಕಾಣಿಸಿಲ್ಲ, ತಿರುಗಿಸ್ತೀನಿ ರೀ, ವೆಯ್ಟ್. ಈ ಬೀಚ್ ಹೋಗೋಣ, ಕೊನೆಗೆ ನೋಡ್ಬಿಡೋಣ ಅಂತ ಒಂದು ಐಡಿಯಾದಲ್ಲಿ ಇದ್ದೀವಿ, ಓಕೆ. ಸೊ ಆಲ್ರೆಡಿ ಸ್ವಲ್ಪ ನನ್ನದು ಎನರ್ಜಿ ಡೌನಲ್ಲಿದೆ. ಸೊ ನೋಡೋ, ಮೋಸ್ಟ್ಲಿ ಐ ಥಿಂಕ್ ಯು ನೋ ವಾಟ್, ಐ ಶುಡ್ ಗೆಟ್ ಅಟ್ ಎಲೆಕ್ಟ್ರಾನ್ ಅಂಡ್ ಆಲ್ ದಟ್. ಸೊ ದಿಸ್ ಇಸ್ ದ ಬ್ಯೂಟಿ ಯು ಕ್ಯಾನ್ ಕ್ಯಾಪ್ಚರ್ ಇಫ್ ಯು ಹ್ಯಾವ್ ಅ ಡ್ರೋನ್. ನೋ ಡ್ರೋನ್, ನೋ ಫಾನ್, ಓಕೆ. ಸೊ ಸದ್ಯಕ್ಕೆ ಇವಾಗ ಎನರ್ಜಿ ಡೌನು. ವಾಪಸ್ ಬರ್ತಾ ಆ ಕ್ಯಾರನ್ ಬೀಚ್ನ ತೊಗೊಳ್ಬೇಕಾಯಿತು ಫುಟೇಜು. ಸಾರಿ, ಅನ್ಫಾರ್ಚುನೇಟ್, ಐ ಡಿಂಟ್ ಟೇಕ್ ಇಟ್, ಆಯಿತಾ. ಸೊ ಯು ಶುಡ್ ಗೋ ಕ್ಯಾರನ್, ದಟ್ ಇಸ್ ದ ಸೌತ್ ಸೈಡ್ ಆಫ್ ಪತಾಂಗ್. ಅಂದರೆ ಫಸ್ಟು ಪುಕೆಟಲ್ಲಿ ಬರ್ತೀರಾ, ಪುಕೆಟಿಂದ ಪತಾಂಗಿಂದ ದೆನ್ ಯು ಕ್ಯಾನ್ ಟ್ರಾವೆಲ್ ಡೌನ್, ಆಯಿತಾ, ಬೈ ಬೈಕ್. ಬಟ್ ಬೈಕಲ್ಲಿ ಹೋಗ್ತೀನಿ ಅಂದರೆ ಇಂಟರ್ನ್ಯಾಷನಲ್ ಲೈಸೆನ್ಸ್ ತಗೊಳ್ಳಿ, ಇಲ್ಲಾಂದರೆ ನಮ್ಮ ಥರ ಧೈರ್ಯವಾಗಿ ಹೋಗಬೇಕಾಗುತ್ತೆ. ಕೊನೆಗೆ ಬೀಚ್ ಕರ್ಕೊಂಬಂದೆ, ಗೊತ್ತಾ. ದಿಸ್ ಇಸ್ ದ ಬೀಚ್ ದಟ್ ಐ ವಾಸ್ ಟಾಕಿಂಗ್ ಟು ಯು ಅಬೌಟ್, ಓಕೆ. ಸೊ ಇದೇ ಥರ ಒಂದು ಫೀಲಿಂಗ್ ಬರುತ್ತೆ ನಿಮಗೆ. ಇಫ್ ಯು ಗಾನ್ ಟು ಅಂಡಮಾನ್, ಯು ವಿಲ್ ಗೆಟ್ ಅ ಫೀಲಿಂಗ್ ಲೈಕ್ ದಿಸ್. ಇಟ್ ಈಸ್ ಇನ್ ಪೋರ್ಟ್ ಬ್ಲೇರ್ ಓನ್ಲಿ. ಪೋರ್ಟ್ ಬ್ಲೇರ್, ಐ ಡೋಂಟ್ ರಿಮೆಂಬರ್ ವಾಟ್ ಇಸ್ ದಟ್ ಪ್ಲೇಸ್, ಆಯಿತಾ. ಇಟ್ ಈಸ್ ಬ್ಯೂಟಿಫುಲ್. ಇಟ್ಸ್ 30 ಕಿಲೋಮೀಟರ್ಸ್ ಫ್ರಮ್ ಪೋರ್ಟ್ ಬ್ಲೇರ್. ಸೊ
ಸೊ ವಿಲ್ ಜಸ್ಟ್ ವಾಕ್ ಅರೌಂಡ್ ದ ಬೀಚ್ ಆ್ಯಂಡ್ ದೆನ್ ವಿಲ್ ಎಂಡ್ ದ ಡೇ. ನಾಳೆ ನಿಮಗೆ ಕರ್ಕೊಂಡು ಹೋಗ್ತೀನಿ. ಎಲ್ಲಿ ಅಂತ ಜ್ಞಾಪಕ ಬರ್ತಾ ಇಲ್ಲ. ಸೊ ಹೆಂಗೆ ಹೇಳೋದು ನನಗೆ ಜ್ಞಾಪಕ ಬರ್ತದೆ. ಡೇ 2 ಇದು. ಡೇ 3 ಎಲ್ಲಿ ಕರ್ಕೊಂಡು ಹೋಗ್ತೀನಿ? ಫಿಫಿ ಐಲ್ಯಾಂಡ್ ಕರ್ಕೊಂಡು ಹೋಗೋ ಪ್ಲಾನಲ್ಲಿದ್ದೀನಿ ನಿಮಗೆ. ಫಿಫಿ ಐಲ್ಯಾಂಡ್ ಬೈ ಬೋಟ್, ಆಮೇಲೆ ಫಿಫಿ ಐಲ್ಯಾಂಡ್ ಟೂರ್ ಅದೆಲ್ಲ ಕರ್ಕೊಂಡು ಹೋಗೋ ಪ್ಲಾನಲ್ಲಿದ್ದೀನಿ. ಸೊ ಅಲ್ಲಿವರೆಗೆ ನೀವು ಏನು ಮಾಡಬೇಕು? ಸ್ಟೇ ಸೇಫ್, ಸ್ಟೇ ಹೆಲ್ದಿ, ಸ್ಟೇ ಅ ಲೈಫ್. ಓಕೆ, ವಿ ವಿಲ್ ಸಿ. This is what you get to see. It's beautiful. Okay, it's time to take a break. See you in a new day, new place.